ರೈತ ಬಾಂಧವರೇ, ಇವತ್ತು ನಾವು ನಮ್ಮ ಬೇಲೂರು ತಾಲೂಕಿಂದ ನಾವು ಕಾಡು ಕೃಷಿಕ ರೈತರ ಶಾಲೆಗೆ ನಾವಿಲ್ಲಿ ಆಗಮಿಸಿದ್ವಿ. ಇವರ ಹೆಸರು ಗುರುಗಳು ಸೋಮಶೇಖರ್ ಮತ್ತು ರತ್ನಮ್ಮ ಅಂತ. ಇದು ಗೌಡಗೆರೆ ಗ್ರಾಮ, ಹಾಸನ ಜಿಲ್ಲೆ. ಸೊ ಇದು ಭಾಳ ವಿಶೇಷವಾಗಿ ವಿಶೇಷವಾಗಿ ಇದೊಂದು ರೈತರ ತಾಕಿಗೆ ನಾವು ಬಂದಿದ್ದೇವೆ. ಭಾಳ ವಿಶೇಷವಾಗಿ ನಾವು ಕೃಷಿ ವಿಜ್ಞಾನ ಕೇಂದ್ರ ಹಾಸನಕ್ಕೆ ಹೋದರೂ ಕೂಡ ಅಲ್ಲಿಯೇ ಎಲ್ಲ ವಿಜ್ಞಾನಿಗಳು ಈ ರೈತರನ್ನ ಭೇಟಿ ಮಾಡಿರಿ ಅಂತ ಹೇಳಿ ಅಲ್ಲಿಂದ ರೆಕಮೆಂಡ್ ಮಾಡ್ತಿದ್ದಾರೆ. ಸೊ ಹಾಗಾಗಿ ಒಬ್ಬ ರೈತರು ನೋಡಿ ಆಟೋಮೆಟಿಕ್ ಅದು ಮಾಡಿದರೆ, ಶ್ರಮ ಹಾಕಿ ಮಾಡಿದರೆ ಹೇಗೆ ಗುರುತಿಸ್ಕೊಳ್ಬೋದು ಅನ್ನೋದು ಒಂದು ಉದಾಹರಣೆ. ಹಾಗಾಗಿ ಬಂಧುಗಳೇ, ನಾವು ಇವತ್ತು ದೊಡ್ಡ ಕೋಡಿಹಳ್ಳಿ ವಲಯದಿಂದ ನಾವೆಲ್ಲ ಬಂದಿದ್ದೇವೆ. ಸುಮಾರು ಒಂದು 25 ಜನ ರೈತರು. ಸೊ ಈಗ ಈ ಪ್ಲಾಟನ್ನು ನೋಡಿಕೊಂಡು ನೆಕ್ಸ್ಟ್ ನಾವು ಕನ್ಲಿ ಕೃಷಿ ವಿಜ್ಞಾನ ಕೇಂದ್ರಕ್ಕೆ ಹೋಗ್ತೇವೆ. ನಂತರ ಆಲೂರಲ್ಲಿ ಊಟ ಮಾಡಿಕೊಂಡು ಅಲ್ಲೊಂದು ವಿಜಯದುರ್ಗ ದೇವಸ್ಥಾನವನ್ನು ನೋಡಿಕೊಂಡು ಬರುವಂಥ ಒಂದು ಒನ್ ಡೇ ಟ್ರಿಪ್ ಇದು. ಹಾಗಾಗಿ ನೀವೆಲ್ಲರೂ ಕೂಡ ಬೆಳಗ್ಗೆನೇ ರೆಡಿಯಾಗಿ ಬಂದಿದ್ದೀರಿ. ನಿಮ್ಮೆಲ್ಲರೂ ಕೂಡ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಕೋರ್ತೇನೆ. ಹಾಗಾಗಿ ಭಾಳ ವಿಶೇಷವಾಗಿ ಅಮೇರಿಕಾ, ಜರ್ಮನ್, ಬೇರೆ ಬೇರೆ ದೇಶಗಳಿಂದ, ನಮ್ಮ ಭಾರತ ದೇಶದ ಬೇರೆ ಬೇರೆ ರಾಜ್ಯಗಳಿಂದ, ನಮ್ಮ ರಾಜ್ಯದ ಎಲ್ಲ ಜಿಲ್ಲೆಗಳಿಂದ ಈ ಒಂದು ಶಾಲೆಗೆ ಭೇಟಿ ಮಾಡ್ತೀವಿ. ಈ ಥರ ಹಲವಾರು ಕೃಷಿಕರ ಶಾಲೆಗಳಿದ್ದಾವೆ. ಆದರೆ ನಮಗೂ ಕೂಡ ಒಂದು ಅಗ್ರ ವಲಯದಲ್ಲಿ ಇಲ್ಲಿ ಗೌಡಗೆರೆ ಗ್ರಾಮದಲ್ಲಿ ಸೋಮಶೇಖರ್ ಸರ್ ಅವರು ಮೊನ್ನೆ ಅನಿರೀಕ್ಷಿತವಾಗಿ ಭೇಟಿಯಾದರು ಇಲ್ಲಿ ಆಲ್ತೋರೆ ಗ್ರಾಮದಲ್ಲಿ. ನೆಕ್ಸ್ಟ್ ನಾವು ಬಂದು ನೋಡಿದ್ವಿ, ಇಲ್ಲಿ ಭಾಳ ಚೆನ್ನಾಗಿ ಮಾಡಿದ್ದಾರೆ. ಸೊ ನಾವೆಲ್ಲ ಬಯಲುಸೀಮೆಯ ರೈತ ಬಾಂಧವರು. ಹಾಗಾಗಿ ಇವರು ಅಳವಡಿಕೆ ಮಾಡಿಕೊಂಡ್ರೆ ಈ ರೀತಿ ಸಿಸ್ಟಮನ್ನು ಸೊ ನಾವು ಅಭಿವೃದ್ಧಿ ಹೊಂದುತ್ತೀವಿ, ಸಮಸ್ಯೆ ಇರೋದಿಲ್ಲ ಅಂತ ಒಂದು ಹೇಳುವಂಥದ್ದು. ಇವ್ರು ಇರ್ತಕ್ಕಂಥ 1.25 ಎಕರೆ ಜಮೀನಿನಲ್ಲಿ 1 ವರ್ಷದಲ್ಲಿ 7 ಲಕ್ಷ ರೂಪಾಯಿ ಆದಾಯವನ್ನು ಗಳಿಸ್ತಾ ಇದ್ದಾರೆ. ಈ ಭೂಮಿ 24 ವರ್ಷ ಆಯಿತು, ಯಾವುದೇ ಉಳುಮೆ ಮಾಡಿಲ್ಲ. ಸೊ ಇದರೊಳಗಡೆ 60 ತೆಂಗಿನ ಗಿಡ ಇದ್ದಾವೆ. ಮರಕ್ಕೆ 100 ರಂಗೆ 6000 ತೆಂಗಿನಕಾಯಿ ಇಡುತ್ತಾರೆ. 1.25 ಲಕ್ಷ ರೂಪಾಯಿ ತೆಂಗಿನಲ್ಲಿ ಬರುತ್ತೆ. ಒಂದು 300ರಿಂದ 400 ಅಡಿಕೆ ಗಿಡ ಇದ್ದಾವೆ, ಅದರಿಂದ 1.5 ಲಕ್ಷ ರೂಪಾಯಿ ಅಡಿಕೆ ಬರುತ್ತೆ. ಹಾಗೆಯೇ ಕಾಳುಮೆಣಸು ಬೆಳೆದಿದ್ದಾರೆ, 1 ಲಕ್ಷ ರೂಪಾಯಿ ಕಾಳುಮೆಣಸು ಆಗ್ತದೆ. ಹಾಗೆಯೇ ಏಲಕ್ಕಿ ಬೆಳೆದಿದ್ದಾರೆ. ಸುತ್ತ ಕಾಫಿ ಹಾಕಿದ್ದಾರೆ, ಒಂದು 60ರಿಂದ 70 ಸಾವಿರ ರೂಪಾಯಿ ಕಾಫಿಯಿಂದ ಬರುತ್ತೆ. ಏಲಕ್ಕಿ ಉತ್ಪನ್ನ, ಹಾಗೆ ವೆನಿಲವನ್ನು ಈ ವರ್ಷ ಹಾಕಿದ್ದಾರೆ. ಆಮೇಲೆ ಬಟರ್ ಫ್ರೂಟು, ಬೆಣ್ಣೆ ಹಣ್ಣಿನ ಗಿಡವನ್ನು ಹಾಕಿದ್ದಾರೆ. ಕೇವಲ 2 ಮರದಿಂದ ಸುಮಾರು 100 ರೂಪಾಯಿ ಕೆಜಿ ಹಂಗೆ, ಅದೇ ಒಂದು 20ರಿಂದ 25 ಸಾವಿರ ಬರೀ 2 ಗಿಡಗಳಿಂದ ಇವತ್ತು ಆದಾಯವನ್ನು ಪಡ್ಕೊಂಡಿದ್ದಾರೆ. ನಾವೆಲ್ಲ ಮನೆಗೊಂದು ತಿಪ್ಪೆ ಹಾಕ್ತೀವಿ. ಆ ತಿಪ್ಪೆಯನ್ನು ನಾವು ಬೇಸಿಗೆಯಲ್ಲಿ ಮಳೆ ಬರೋಕ್ಕಿಂತ ಮುಂಚೆ ಏನು ಮಾಡ್ತೀವಿ, ಅದನ್ನು ತಿಪ್ಪೆಯಿಂದ ತೆಗೆದು ಹೊಲಕ್ಕೆ ಹರಡ್ತೀವಿ. ಇವರು ನಾವು ಮನೆಗೊಂದು ತಿಪ್ಪೆ ಹಾಕೋಕ್ಕೆ ಸುಸ್ತು, ಆದರೆ ಇವರು ಮರಕ್ಕೊಂದು ತಿಪ್ಪೆ ಹಾಕಿದ್ದಾರೆ. ಮಳೆಯ ನೀರನ್ನು ಒಂದು ಹನಿನೂ ಕೂಡ ವೇಸ್ಟ್ ಮಾಡಲ್ಲ, ಕರೆಕ್ಟ್ ಇಟ್ಕೊಂಡಿದ್ದಾರೆ. ಇವತ್ತು 1.25 ಇಂಚು ಬಂದಿರತಕ್ಕಂಥ ನೀರು ಇವರು ಭೂಮಿಯಲ್ಲಿ ಬಿದ್ದಂತಹ ಮಳೆ ನೀರು ಹಿಂಗಿ ಇವತ್ತು 3 ಜೆಟ್ ಹೊಡೆಯೋದು 5 ಜೆಟ್ಟಿಗೆ ಪಾಸ್ ಆಗಿದೆ. ಅಂದರೆ ಇವತ್ತು ಅದೇ ಭೂಮಿಯಲ್ಲಿ ರೈತ ಮಿಶ್ರ ಬೆಳೆಗಳನ್ನು ಬೆಳ್ಕೊಂಡು ಯಾವ ರೀತಿ ಆಗಿದ್ದಾರೆ ಅಂತೇಳಿ ಇದೊಂದು ಉದಾಹರಣೆ. ಹಾಗಾಗಿ ಅಂಥ ಒಂದು ರೈತ ಪ್ಲಾಟಿಗೆ ಬಂದಿದ್ದೀವಿ. ನೀವೆಲ್ಲರೂ ಕೂಡ ಅದನ್ನು ಅಳವಡಿಸ್ಕೊಂಡ್ರೆ ಖಂಡಿತ ನಾವು ಯಾವುದೇ ಸಾಲ ಇಲ್ಲದಂಗೆ ಒಳ್ಳೆ ಜೀವನವನ್ನು ಮಾಡ್ಬೋದು. ನಾವು ಲಾಭ ಮಾಡೋಕ್ಕಾಗದಂಗಾದ್ರೂ ಜೀವನ ಮಾಡಲಿಕ್ಕೆ ಏನು ಸಮಸ್ಯೆ ಇಲ್ಲ. ಹಾಗೆಲ್ಲ ದಯವಿಟ್ಟು ಈ ರೀತಿ ನೀವೆಲ್ಲ ಅಳವಡಿಸ್ಕೊಳ್ಳಿ. ಹೆಣ್ಮಕ್ಳೆಲ್ಲ ನಿಮ್ಮ ಯಜಮಾನರ ಹತ್ರ ಹೇಳಿ, ನೀವೆಲ್ಲರೂ ಕೂಡ ಖಂಡಿತ ಅಳವಡಿಸ್ಕೊಳ್ರಿ. ಇಂತಹ ಒಂದು ಅದ್ಭುತ ಮಾಹಿತಿಗೆ ನಮಗೆ ಅವಕಾಶ ಮಾಡಿಕೊಡ್ತಾ ಇರ್ತಕ್ಕಂಥ ತುಂಬ ಜನ ಬರ್ತಾ ಇದ್ದಾರೆ, ವಿಸಿಟರ್ಸು, ವಿಜ್ಞಾನಿಗಳು ಬರ್ತಾರೆ, ಬೇರೆ ಬೇರೆ ಭಾಗದಿಂದ ಬರ್ತಾ ಇದ್ದಾರೆ. ಇವತ್ತು ನಮಗೂ ಕೂಡ ಸಿಕ್ಕಿರೋ ಒಂದು ಅವಕಾಶ. ಈ ಸಂದರ್ಭದಲ್ಲಿ ಸೋಮಶೇಖರ್ ಸರ್ ಅವರಿಗೆ ನಾನು ಫೋನ್ ಮಾಡಿದೆ. ಇಲ್ಲ ಸರ್ ನಾನು ಇರ್ತೀನಿ ಅಂತ ಹೇಳಿದರು. ನಾನೀಗ 4 ಗಂಟೆಗೆ ಹೇಳಿದ್ವಿ. ಸೊ ಆದರೂ ಕೂಡ ಇಲ್ಲ ಸರ್ ನಾವು ಹೋಗ್ಬೇಕಾದ್ರೆ ನೋಡ್ಕೊಂಡು ಹೋಗ್ತೀವಿ, ಮತ್ತು ಅಲ್ಲಿ ತೊಂದರೆ ಆಗುತ್ತೆ ಅಂತ. ಆಯಿತು ಬನ್ನಿ ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ಅವರು ಇದ್ದಾರೆ, ಅವ್ರ ಮಾಹಿತಿಯನ್ನು ಪಡ್ಕೊಳ್ಳುವ. ಈಗ ಒಂದು 10:30 ಒಂದು ಅರ್ಧ ಗಂಟೆ ಅವ್ರ ಹತ್ರ ನಾವು ಮಾಹಿತಿಯನ್ನು ಪಡ್ಕೊಂಡು ಒಂದು 11 ತನಕ ಒಂದು ಅರ್ಧ ಗಂಟೆ ಒಳ್ಳೆ ಮಾಹಿತಿಯನ್ನು ಪಡ್ಕೊಳ್ಳಿ. ಖಂಡಿತ ಸೋಲಲ್ಲ. ರೈತರು ನೀವು ಅಳವಡಿಸಿದರೆ ಸಕ್ಸಸ್ ಆಗ್ತಾರೆ. ಹಾಗಾಗಿ ಈ ಒಂದು ಕೃಷಿ ತಾಕಿನಲ್ಲಿ ಇರ್ತಕ್ಕಂಥ ಗುರುಗಳಾದಂಥ ಸೋಮಶೇಖರ್ ಸರ್ ಅವರಿಗೆ ನಮ್ಮೆಲ್ಲ ಧರ್ಮಸ್ಥಳ ಯೋಜನೆ ಪರವಾಗಿ, ನಿಮ್ಮೆಲ್ಲ ರೈತ ಬಾಂಧವರ ಪರವಾಗಿ ಪ್ರೀತಿಪೂರ್ವಕ ಸ್ವಾಗತ. ಹಾಗೆ ಅವರು ಈ ಒಂದು ಕೃಷಿ ತಾಕನ್ನು, ತಮ್ಮ ಅನುಭವಗಳನ್ನು ನಮ್ಮೆಲ್ಲ ರೈತರು, ಇವರೆಲ್ಲ ಬಯಲುಸೀಮೆಯವರು, ಜಾವಗಲ್ ಬಾರ್ಡ್ರು ಮತ್ತು ನಮ್ಮ ಹಳೇಬೀಡು ಬಾರ್ಡ್ರಲ್ಲೇ ಇರ್ತಕ್ಕಂಥವ್ರು. ಸೊ ಇವರೆಲ್ಲರೂ ಕೂಡ ಒಳ್ಳೆ ಉಪಯುಕ್ತ ಮಾಹಿತಿ. ಎಲ್ಲರೂ ಕೂಡ ಆಸಕ್ತ ರೈತರು. ನಮಗೆ ಸುಮಾರು ಒಂದು 2,500 ಜನ ಇದ್ದಾರೆ. ಆದರೆ ನಾವು ಬರೀ 25 ಜನಕ್ಕೆ ಮಾತ್ರ ಅವಕಾಶವನ್ನು ಕೊಡ್ತಿರ್ತಕ್ಕಂಥದ್ದು. ಹಾಗಾಗಿ ಈ ಒಂದು ಅವಕಾಶದಲ್ಲಿ ಈಗ ಮದುವೆ, ಗೃಹ ಪ್ರವೇಶಕ್ಕೆ ನಾವು ಹೋಗ್ತಾ ಇರ್ತೀವಿ. ಆದರೂ ಕೃಷಿ ಬಗ್ಗೆ ನಾವು ವರ್ಷದಲ್ಲಿ 1 ವರ್ಷ ಎಲ್ಲೂ ಹೋಗಲ್ಲ, ತಿಳ್ಕೊಂಬರ್ತೀವಿ ಅಂತ. ಮದುವೆ ಅದಕ್ಕಿಂತ ಹೋಗ್ತೀವಿ. ಅದಕ್ಕೋಸ್ಕರ ಇವತ್ತು ನಾವು ಬಂದಿದ್ದೀವಿ. ಈ ದಿನವನ್ನು ಸದುಪಯೋಗ ಪಡಿಸ್ಕೊಳ್ಳುವ ಅಂತ ಹೇಳ್ತಾ ಅವರು ಮುಂದಿನ ಮಾಹಿತಿಯನ್ನು ನೀಡಬೇಕಾಗಿ ವಿನಂತಿಯನ್ನು ಮಾಡ್ತೀವಿ.